V4 ಚಾನೆಲ್ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು MB ಫೌಂಡೇಶನ್ ಇದರ ಆಶ್ರಯದಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಇಲ್ಲಿನ ಪ್ರಾದೇಶಿಕ ಭಾಷೆಯಾದ ಅರೆಭಾಷೆಯಲ್ಲಿ ನಡೆಸಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಬಗ್ಗೆ ಮುಂದಿನ ಹಲವಾರು ಯೋಜನೆಗಳ ಬಗ್ಗೆ ನಾವು ಒಂದು ಸಾರ್ವಜನಿಕರಿಗೆ ತಿಳಿಸಬೇಕು ಎಂಬ ದೃಷ್ಟಿಯನ್ನು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಸದಾನಂದ ಮಾವಜಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ V4 ನ್ಯೂಸ್ನ ಆಡಳಿತ ನಿರ್ದೇಶಕರಾದಂಥ ಲಕ್ಷ್ಮಣ್ ಕುಂದರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. MB ಫೌಂಡೇಶನ್ನ ಪ್ರವರ್ತಕರಾಗಿರುವಂಥ ಶ್ರೀ MB ಸದಾಶಿವರವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. V4 ಚಾನೆಲ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಣಿಕ್ ಮತ್ತು ಪ್ರಾದೇಶಿಕ ಸುದ್ದಿ ಸಂಪಾದಕರಾದಂಥ ಪುಷ್ಪರಾಜ್ ಶೆಟ್ಟಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದಂಥ ಲತಾ ಕೊತ್ಪಾಜಿ ಮತ್ತು ಚಂದ್ರಾವತಿ ಗದರ್ಕರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಹಳ ಪ್ರಾಮುಖ್ಯವಾಗಿ ನಮ್ಮ ಜೊತೆ ಈ ಒಂದು ವಾರ್ತೆಯನ್ನು ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ಪಸರಿಸಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅರೆಭಾಷೆ ಅಕಾಡೆಮಿ 2011 ಡಿಸೆಂಬರ್ 15ಕ್ಕೆ ಪ್ರಾರಂಭಗೊಂಡು ಇದೀಗ 5ನೇ ತಂಡ ಈಗ ಕಾರ್ಯನಿರ್ವಹಿಸ್ತಾ ಇದೆ. 5ನೇ ಅಧ್ಯಕ್ಷನಾಗಿ ನಾನು ಈ ಒಂದು ಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಕರ್ನಾಟಕದಾದ್ಯಂತ ಅರೆಭಾಷೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅರೆಭಾಷೆ ಅಕಾಡೆಮಿ ಮಾತ್ರವಾದ ಹೆಜ್ಜೆಯನ್ನು ಇಟ್ಟಿದೆ. ಈ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಅವರ ತಂಡ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಅರೆಭಾಷೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದೆ. ಅದೇ ರೀತಿ ನಾವು ನಮ್ಮ ತಂಡ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡು ಕೆಲವು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮುಗಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಅರೆಭಾಷೆ ಗಡಿನಾಡ ಉತ್ಸವದಂತಹ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ನಡೆಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಫೆಬ್ರವರಿ 18ನೇ ತಾರೀಕಿಗೆ ಭಾಗಮಂಡಲದಲ್ಲಿ ದೊಡ್ಡ ಮಟ್ಟಿನ ಒಂದು ಅರೆಭಾಷೆ ಗಡಿನಾಡ ಉತ್ಸವ ನಡೀಲಿಕ್ಕಿದೆ. ಅದೇ ರೀತಿ ಕುಶಾಲನಗರದಲ್ಲಿ ಮಾರ್ಚ್ 2ನೇ ತಾರೀಕಿಗೆ ಅರೆಭಾಷೆ ಗಡಿನಾಡ ಉತ್ಸವ ದೊಡ್ಡ ಮಟ್ಟಿನಲ್ಲಿ ಅಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನಾಟಕದಂತಹ ಕಾರ್ಯಕ್ರಮಗಳಿರ್ಬೋದು, ಭಾಳಷ್ಟು ಕಾರ್ಯಕ್ರಮವನ್ನು ನಾವು ಅರೆಭಾಷೆ ಅಕಾಡೆಮಿ ವತಿಯಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ. ಪ್ರಶಸ್ತಿ ಪ್ರದಾನ ಈಗಾಗಲೇ ನಾವು ಒಂದು 6 ಹೆಸರನ್ನು ಆಯ್ಕೆ ಮಾಡಿದ್ದೇವೆ. 2002, 3 ಮತ್ತು 2003-4ರ 2012, 13 ಮತ್ತು 13-14ರ ಗೌರವ ಪ್ರಶಸ್ತಿಯನ್ನು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ. ದಿನಾಂಕ ಮತ್ತು ಅವರ ಹೆಸರನ್ನು ನಾವು ಮುಂದಿನ ಪತ್ರಿಕೆ ಮಾಧ್ಯಮದಲ್ಲಿ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಾವು ಕಾರ್ಯಕ್ರಮಗಳ ಜೊತೆಯಾಗಿ ಇವತ್ತು ನಾವು V4 ತಂಡದ ಅವರ ಜೊತೆ ಸೇರಿಕೊಂಡು ನಾವು ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋ ಕೆಲವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಅರೆಭಾಷೆ ಅಕಾಡೆಮಿ, ಅದರ ಜೊತೆಗೆ V4 ನ್ಯೂಸ್ ಮತ್ತು ಚಾನೆಲ್, ಅದರ ಜೊತೆಗೆ MB ಫೌಂಡೇಶನ್ನವರ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಮಾತ್ರವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇದರ ವಿಸ್ತೃತವಾದ ಒಂದು ವಿವರಣೆಯನ್ನು ನಮ್ಮ MB ಫೌಂಡೇಶನ್ನ ಅಧ್ಯಕ್ಷರು ಅದನ್ನು ತಮಗೆ ತಿಳಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಅಕಾಡೆಮಿಯಲ್ಲಿ ಪುಸ್ತಕ ಪ್ರಕಟಣೆ, ಸಂಶೋಧನಾ ಗ್ರಂಥ ಪ್ರಕಟಣೆ ಅಂತ ಕಾರ್ಯಕ್ರಮ ನಮಗೆ ಈಗಾಗಲೇ ನಾವು ಜೋಡಿಸಿಕೊಂಡಿದ್ದೇವೆ. ಸಂಶೋಧನಾ ಗ್ರಂಥ 12 ಸಂಶೋಧನಾ ಗ್ರಂಥ ನಮ್ಮಲ್ಲಿದೆ. ಈಗಾಗಲೇ ಈ ಹಿಂದೆ ನಾವು ಹೇಳಿದಂತೆ ಅದರ ಒಂದು ಪ್ರಕಟಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಪುಸ್ತಕ ಪ್ರಕಟಣೆ 12 ಪುಸ್ತಕ ಪ್ರಕಟಣೆ, ಅದೇ ರೀತಿ ಸಂಶೋಧನಾ ಗ್ರಂಥ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಕಟಗೊಳಿಸಲಿಕ್ಕಿದ್ದೇವೆ. ಇದರ ವಿಸ್ತೃತ
ಕಾರ್ಯಕ್ರಮ ಈ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋನ ಪೂರ್ಣ ವಿವರಣೆಯನ್ನು ನಮ್ಮ ಎಂ ಪಿ ಸದಸ್ಯರವರು ತಮಗೆ ತಿಳಿಸಲಿಕ್ಕಿದ್ದಾರೆ. ಭಾಷೆ ಬೆಳಿಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಭಾಷೆಗೆ ನಾವು ಒತ್ತು ಕೊಟ್ಟು ಜನಸಾಮಾನ್ಯರನ್ನು ಕಟ್ಟಕಡೆ ವ್ಯಕ್ತಿಯನ್ನು ಮುಟ್ಟಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ರಂಗಭೂಮಿ ಚಟುವಟಿಕೆಗಳನ್ನು ಪರಿಚಯಿಸುವುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭಾಷೆಯನ್ನು ಜನಸಾಮಾನ್ಯರಿಗೂ ಮುಟ್ಟುವಂತೆ ಮಾಡುವಂಥ ಪ್ರಯತ್ನದಲ್ಲಿ V4 ಚಾನೆಲ್ನವರು ಈಗಾಗಲೇ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದಾರೆ ಹಾಗೂ ವಿದೇಶದಲ್ಲೂ ಕೂಡ ಅವರಿಗೆ ಲಕ್ಷಾಂತರ ಮಂದಿ ವೀಕ್ಷಕರಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ತುಳು ಭಾಷೆಯಲ್ಲಿ ಬಲೆ ತೆಲಿಪಲೆ ಅನ್ನುವಂಥ ಸೀಸನ್ 4ವರೆಗೆ 1, 2, 3 ಕಾಮಿಡಿ ಪ್ರೀಮಿಯಂ ಲೀಗನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಖ್ಯಾಬಲದಲ್ಲಿ ಕೂಡ ಅರೆಭಾಷೆ ಈ ಜಿಲ್ಲೆಯಲ್ಲಿ ಮತ್ತು ನೆರೆ ಜಿಲ್ಲೆಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಭಾಷೆಯಾಗಿರುವ ಹಿನ್ನೆಲೆಯಲ್ಲಿ ಅರೆಭಾಷೆಯಲ್ಲಿ ಕೂಡ ಅನೇಕ ಪ್ರತಿಭಾವಂತ ಕಲಾವಿದರು ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ದು ಅವರಿಗೆ ಅವಕಾಶವನ್ನು ಕಲ್ಪಿಸುವ ದೃಷ್ಟಿ ಹಾಗೂ ಆ ಮೂಲಕ ಜನರನ್ನು ಮುದಗೊಳಿಸುವ, ಜನರ ಮನಸ್ಸನ್ನು ಸಂತೋಷಗೊಳಿಸುವ, ಹಾಸ್ಯದ ಹೊನಲನ್ನು ಹರಿಸುವ ಹಾಗೂ ಪ್ರತಿಭೆಗಳನ್ನು ಹೊರಕ್ಕೆ ತರುವಂಥ ಪ್ರಯತ್ನದಲ್ಲಿ ನಾವು ಅರೆಭಾಷೆ ಕಾಮಿಡಿ ಅಂತ ಒಂದು ರಿಯಾಲಿಟಿ ಶೋವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ನಮ್ಮ V4 ಚಾನೆಲ್ನವರು ಅದು ಭಾಳ ಆಸಕ್ತಿ ವಹಿಸಿ ಮುಂದೆ ಬಂದಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ತರಬೇತುದಾರರನ್ನು ನಮಗೆ ಭಾಳ ಹೆಮ್ಮೆ ಇದೆ. ನಾವು ತರಬೇತಿ ಕೊಡುವಾಗ ನಮ್ಮ ತರಬೇತಿದಾರರಾಗಿ ಕಾಂತಾರ ಸಿನಿಮಾದ ಶಶಿರಾಜ್ ಕಾವೂರ್ ವಕೀಲರು ನಮ್ಮ ಜೊತೆ ಒಬ್ಬ ತರಬೇತರಾಗಿರ್ತಾರೆ. ಭಾಳ ಪ್ರಸಿದ್ಧರಾದಂಥ ಮೈಮ್ ರಾಮದಾಸ್ ಅನ್ನುವಂಥ ಹೆಸರನ್ನ ಖ್ಯಾತಿಯನ್ನು ಪಡೆದಿರುವಂಥ ಮೈಮ್ ರಾಮದಾಸ್ ಇರ್ತಾರೆ. ಹಾಗೆ ಬೇರೆ ಅತ್ಯಂತ ಪರಿಣತರನ್ನು ಕರೆಸಿ ಅವರಿಂದ ತರಬೇತಿಯನ್ನು ಕೊಡಿಸ್ತೇವೆ ಮತ್ತು ಸ್ಕ್ರಿಪ್ಟ್ ರೈಟರನ್ನು ಆಯ್ಕೆ ಮಾಡ್ತೇವೆ. ಅವರಿಗೆ ತರಬೇತಿಯನ್ನು ಕೊಟ್ಟು 5 ತಂಡಗಳನ್ನು ರಚಿಸ್ತೇವೆ. ಆ 5 ತಂಡಗಳು 5 ಪ್ರದೇಶಗಳಲ್ಲಿ, ಅದು ಬಹುಶಃ ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮಡಿಕೇರಿ ಇರ್ಬೋದು, ವಿಟ್ಲ ಅಥವಾ ಬೆಳ್ತಂಗಡಿ ಅಥವಾ ಕಡಬ, ಹೀಗೆ 5 ಪ್ರದೇಶದಲ್ಲಿ ನಾವು ಕೊನೆಯದಾಗಿ ಪ್ರದರ್ಶನವನ್ನು ನೀಡಲಿಕ್ಕಿದ್ದೇವೆ. ಅದು ಲೈವ್ ಶೋ ಆಗಿರ್ತದೆ. ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಲೈವ್ ಆಗಿ ಹೋಗ್ತದೆ. ಮತ್ತು ಹಾಸ್ಯದ ತುಣುಕುಗಳನ್ನು ಚಾನಲ್ಗಳಲ್ಲಿ ಬಿಡ್ತೇವೆ. ಅದನ್ನು ಆಗಿಂದಾಗೆ ಎಲ್ಲರೂ ನೋಡಿ ಗಮನಿಸಿ ಸಂತೋಷ ಪಡ್ಬೋದು. ಅಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಯೋಜನೆ ಮಾಡುವ ಮೂಲಕ ಜನರನ್ನು ಮುಟ್ಟುವಂಥ, ಜನರಿಗೆ ಹಾಸ್ಯದ ಒಂದು ಹೊನಲನ್ನು ಹಬ್ಬಿಸುವ ಮೂಲಕ ಮನಸ್ಸನ್ನು ಸಂತೋಷಗೊಳಿಸೋದು, ಜೊತೆಗೆ ಪ್ರತಿಭಾವಂತ ಕಲಾವಿದರನ್ನು ಇಲ್ಲಿ ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. 15 ವರ್ಷದ ಕೆಳಗಿನ ಮಕ್ಕಳಿಗೂ ಕೂಡ ತರಬೇತಿಯನ್ನು ಕೊಟ್ಟು ಮುಂದೆ ಅವರು ಕಲಾವಿದರಾಗಿ ಕೀರ್ತಿಯನ್ನು ಗಳಿಸುವಂತೆ ಮಾಡುವಂಥ ಪ್ರಯತ್ನ ಕೂಡ ಆಗ್ತದೆ. ಅದಕ್ಕೆ ಆ್ಯಂಕರ್ಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಆ ಆ್ಯಂಕರ್ಗಳನ್ನು ಕೂಡ ಆಯ್ಕೆಯ ಸಂದರ್ಭದಲ್ಲಿ ಅವರಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಅತ್ಯುತ್ತಮವನ್ನು ಆಯ್ಕೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಇವೆಲ್ಲವೂ ಫೆಬ್ರವರಿ 16ರಂದು ನಮ್ಮ ಸುಳ್ಯದ ಲಯನ್ಸ್ ಸೇವಾ ಮಂದಿರದಲ್ಲಿ ಆಡಿಷನ್ ಇಟ್ಕೊಳ್ತೇವೆ. ಆ ಆಡಿಷನ್ನಲ್ಲಿ ಬೆಳಗಿಂದ ಸಂಜೆವರೆಗೆ ಆಡಿಷನ್ ನಡೀತದೆ. 5 ಜನರ, ಗರಿಷ್ಠ ಅಂದರೆ 5 ಜನರ ತಂಡವನ್ನು ತಲಾ 20 ನಿಮಿಷದ ಹಾಗೆ ನಾವು ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತೇವೆ. ಅದಕ್ಕೆ ತರಬೇತಿ ಮತ್ತು ಹೇಗೂ ಕೊಡ್ತೇವೆ. ಆದರೆ ಆಡಿಷನ್ನಲ್ಲಿ ಆಯ್ಕೆಯಾಗುವಂಥವರು ಎಷ್ಟು ಜನ ಇದ್ದಾರೆ ಅವರಿಗೆ 5 ತಂಡಕ್ಕೆ ನಾವು ಸೀಮಿತಗೊಳಿಸಿ ಅವರ ತಂಡಗಳನ್ನು ರಚಿಸ್ತೇವೆ. ತಂಡಗಳಿಗೆ ಮೆಂಟರ್ಸ್ ಇರ್ತಾರೆ ಮತ್ತು ಆ ತಂಡಗಳನ್ನು IPL ಇದ್ದಾಗೆ ಆ ತಂಡಗಳನ್ನು ಖರೀದಿಸುವಂಥ ಓನರ್ಸ್ ಇರ್ತಾರೆ. ಇವೆಲ್ಲವೂ ಸೂಕ್ಷ್ಮವಾಗಿ ಹೇಳಿದ್ದೇವೆ. ಮತ್ತು ವಿವರಗಳನ್ನು ನಮ್ಮ V4 ಚಾನಲ್ನ ಶ್ರೀ ಕುಂದರ್ ಅವರು ನೀಡ್ತಾರೆ. ಹಾಗೆ ಅವರ ಇಡೀ ತಂಡ ಭಾಳ ಸಮರ್ಥವಾದ ತಂಡ, ಭಾಳ ಯಶಸ್ವಿಯಾಗಿ ತುಳು ರಿಯಾಲಿಟಿ ಶೋ ಮಾಡಿ ಜನಪ್ರಿಯವಾಗಿದೆ. ಮತ್ತು ಅವರ ಅನುಭವದ ಹಿನ್ನೆಲೆಯಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿದ್ದೇವೆ. ನಾವಿಲ್ಲಿ ಒಂದು ಕೆಟಲಿಸ್ಟ್ ಮಾತ್ರ, ಈ ಅಕಾಡೆಮಿ ಮೂಲಕ ಹಾಗೂ V4ನವರ ಅನುಭವ ಇವೆರಡನ್ನು ಜೋಡಿಸಿಕೊಂಡು ಹೋಗುವಂಥ ಕೆಲಸಕ್ಕೆ ನಾವು ಕೈ ಜೋಡಿಸಿದ್ದೇವೆ. ನಮಗೆ ಖಂಡಿತವಾದ ವಿಶ್ವಾಸ ಇದೆ ಇಂಥ ಒಂದು ಕಾರ್ಯಕ್ರಮ ಜನಮನ್ನಣೆ ಗಳಿಸದೆ ಮತ್ತು ಜನಪ್ರಿಯವಾಗ್ತದೆ. ಇದು ಭಾಷೆ ಬೆಳವಣಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಶ್ರೀ ಕುಂದರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ನಾವು ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 4 ಕಂಪ್ಲೀಟ್ ಮಾಡಿ ಸೀಸನ್ 5ಗೆ ಕಾಲಿಟ್ಟಿದ್ದೇವೆ. ಇದು ತುಳು ಭಾಷೆಯಲ್ಲಿತ್ತು. ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಒಂದು 4 ಕೋಟಿಯಷ್ಟು ಯೂಟ್ಯೂಬ್ನಲ್ಲಿ ವ್ಯೂವರ್ಸ್ ಅದನ್ನು ವ್ಯೂ ಮಾಡಿದ್ದಾರೆ. ಮುಂದಿನ ಜನಾಂಗ ಏನಂದರೆ ಅದೀಗ ಮೊಬೈಲ್ಗೆ ಕನ್ವರ್ಟ್ ಆಗಿದೆ. ಸೊ ನಮ್ಮ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಅದಕ್ಕೆ ತಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಮುಂಚಿನಿಂದಲೂ ಕೂಡ. ಸೊ
ಮೊಬೈಲ್ ಅಂದರೆ ಇಂಟರ್ನ್ಯಾಷನಲ್, ಹಳ್ಳಿಯಿಂದ US ತನಕ ಸಹ ಹೋಗ್ತದೆ. ಅದರಿಂದಾಗಿ ತುಳು ಭಾಷೆಗೆ ನನ್ನ ಲೆಕ್ಕದಲ್ಲಿ ಒಳ್ಳೆ ಒಂದು ಸ್ಟ್ಯಾಂಡ್ ಸಿಕ್ಕಿದೆ. ಯಾಕಂದರೆ ಈಗಾಗಲೇ ನಮ್ಮ ಟಿ ವಿಯಲ್ಲಿ ಒಂದು ಬಲೆ ತೆಲುಪಾಲಿ, ನಮ್ಮ ಚಾನಲಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್, ಹಾಗೆ ಬೇರೆ ಬೇರೆ ನಮ್ಮ ತುಳು ಕಾರ್ಯಕ್ರಮಗಳು ಲೋಕಲ್ ಚಾನೆಲ್ಗಳಲ್ಲಿ ಬರ್ತಾ ಇರುವಂಥದ್ದು. ಈ ಕಾಮಿಡಿ ಪ್ರೀಮಿಯರ್ ಲೀಗ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೇವ, ಅಲ್ಲಿಯ ನಂತರ ಮುಂಚೆ ಒಂದು ಮಂಗಳೂರಲ್ಲಿ ಒಂದು ಇಷ್ಟೇ ಟೀಮ್ ಅಂತ ಇತ್ತು, ದೊಡ್ಡ ಟೀಮ್ ಮಾತ್ರ ಒಂದು ಚಾನೆಲ್ಗಳು ಇತ್ತು, ನಾಟಕ ಟೀಮ್ಗಳಿತ್ತು. ಬಟ್ ಈಗ ಅಲ್ಲಿ ಸಾಧಾರಣ ನನ್ನ ಲೆಕ್ಕದೊಂದು 20 ಮೇಲೆ ಕಾಮಿಡಿ ಟೀಮ್ಗಳು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಬೇರೆ ಬೇರೆ ಜಾಗದಲ್ಲಿ ಅವರು ನಾಟಕಗಳನ್ನು ಕೊಡ್ತಾ ಇದ್ದಾರೆ. ಈವನ್ ಅವರು ಇಂಟರ್ನ್ಯಾಷನಲ್ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದಾರೆ. ದುಬೈಗೆ ಆಗಿರ್ಬೋದು, ಗಲ್ಫ್ನ ಕಂಟ್ರಿ ಬೇರೆ ಬೇರೆ ಇದಕ್ಕೆ ಹೋಗಿರ್ಬೋದು, ಆಸ್ಟ್ರೇಲಿಯಾ ಹೋಗಿರ್ಬೋದು, UK ಹೋಗಿ ಅಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಅದೇ ಇದು ಕಾಪಿ ಮಾಡಿ ನಾವು ಈಗ ABC ಅರೆ ಭಾಷೆ ಕಾಮಿಡಿ, ಅದಕ್ಕೆ ಹೆಸರು ಕೊಟ್ಟವರು ಸದಾಶಿವ ಸರ್, ಭಾರಿ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಈ ಟೀಮ್ ಇಲ್ಲಿ 4-5 ಟೀಮ್ ಏನು ಮಾಡ್ತಿದ್ದೇವೆ, ಇದು ಇನಿಷಿಯಲ್ ಆಗಿರುವಂಥದ್ದು. ಇದರ ನೆಕ್ಸ್ಟ್ ಲೆವೆಲ್ ಏನಂತ ಈ ಒಂದು ಸೀಸನ್ ಮುಗಿದ ನಂತರ ನಿಮಗೆ ಗೊತ್ತಾಗ್ತದೆ ಔಟ್ಪುಟ್ ಏನಂತ. ಅಂದರೆ ಪ್ರೊಫೆಷನ್ ಮಕ್ಕಳು ಮತ್ತು ಹಿರಿಯರು ಕೂಡ ಕೆಲವರು ಅವರಿಗೆ ಟೀಮ್ ಮಾಡಲಿಕ್ಕೆ ಮನಸ್ಸಿರ್ತದೆ, ದೊಡ್ಡ ಟೀಮ್ ಮಾಡಲಿಕ್ಕೆ. ಒಂದು 15-20 ಜನ ಒಂದು ನಾಟಕಕ್ಕೆ ಟೀಮ್ ಬೇಕು, ಮತ್ತು 15-20 ಜನ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಇನಿಷಿಯಲಿ 4-5 ಜನ ಒಟ್ಟಾಗುವಾಗ, ಇನ್ನೊಂದು ಅಷ್ಟು ಜನ ಒಟ್ಟಾಗುವಾಗ ಅಲ್ಲಿ ಟೀಮ್ಗಳು ಬೆಳೆಯುತ್ತದೆ. ಈಗ ಅದೇ ರೀತಿ ಇಲ್ಲಿ ಕೂಡ ಅರೆ ಭಾಷೆಯ ದೊಡ್ಡ ದೊಡ್ಡ ಟೀಮ್ಗಳು ಇನ್ನು ಬೆಳಿಬೋದು ಮತ್ತು ನಾಟಕಗಳು ಬೆಳಿಬೋದು. ಸೊ ಅರೆ ಭಾಷೆಯ ಒಂದು ನಿಮ್ಮ ಸೊಗಡು ಇದೆ, ಅದೊಂದು ನಿಮ್ಮ ಕಾಮಿಡಿ ನಿಮಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ, ಸತ್ಯ ಹೇಳ್ತೇನೆ, ನಮ್ಗೆ ಗೊತ್ತಿಲ್ಲ. ಬಟ್ ನಿಮಗೆ ಗೊತ್ತಿದೆ ಅದು ಏನು ಅಂತ. ನೀವು ಮಾತಾಡುವಾಗ ಆ ಕಾಮಿಡಿ ನಮಗೆ ನಾವೀಗ ತುಳುವಿನಲ್ಲಿ ಮಾತಾಡುವಾಗ ಅದು ಕಾಮಿಡಿಯಾಗಿ ಬರ್ತದೆ ಹೊರಗಡೆ. ಏನಿದ್ರು ಪಂಚ್ಗಳು, ಇದರಲ್ಲಿ ಕೂಡ ಪಂಚ್ಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ನಮ್ಮ ಕಾಮಿಡಿ ಪ್ರೀಮಿಯರ್ ಲೀಗಲ್ಲಿ ಕ್ರಿಕೆಟ್ನ ಒಂದು ಮಾದರಿಯನ್ನು ನಾವು ಅಳವಡಿಸಿದ್ದೇವೆ. ಅಲ್ಲಿ ಚಿಕ್ಕ ಚಿಕ್ಕ ಪಂಚ್ಗಳಿಗೆ 2-4 ಎತ್ತಾರೆ, ಅದೇ ದೊಡ್ಡ ಪಂಚಿಗೆ 6 ಮಾರ್ಕ್ ಕೊಡ್ತಾರೆ. ಅಂದರೆ ಕ್ರಿಕೆಟಲ್ಲಿ ಏನು ಮಾರ್ಕ್ಸ್ ಇರ್ತದೆ ಅದೇ ಟೈಪ್ದು ಮಾರ್ಕ್ಸ್ ಕೂಡ ಇಲ್ಲಿ ಬರ್ತದೆ. ಪಂಚಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತದೆ. ಮತ್ತು ಓವರಾಲ್ ಏನು ಪರ್ಫಾರ್ಮೆನ್ಸ್ ಇರ್ತದೆ ಅದಕ್ಕೆ ಒಂದು ಬೇರೆಯೇ ಮಾರ್ಕ್ಸ್ ಇರ್ತದೆ. ಇದು ಮತ್ತು ಪ್ಯೂರ್ಲಿ ಫ್ಯಾಮಿಲಿ ಶೋ ಯಾಕೆ ಆಗಿರುವಂಥದ್ದು, ಅದಕ್ಕೋಸ್ಕರ -ಪಾಯಿಂಟ್ ಕೂಡ ಇರ್ತದೆ. ಬಿಲೋ ದ ಬೆಲ್ಟ್ ಯಾರು ಮಾತಾಡ್ತಾರೆ ಅವರಿಗೆ -2 ಅಲ್ಲಿ ಪಾಯಿಂಟ್ಸ್ ಬರ್ತದೆ. ಸೊ ದ್ಯಾಟ್ ಅವರು ಅದನ್ನು ಆದಷ್ಟು ಕಮ್ಮಿ ಬಿಲೋ ದ ಬೆಲ್ಟ್ ಇದನ್ನು ಪಂಚ್ಗಳನ್ನು ಹಾಕಲಿಕ್ಕೆ ನೋಡ್ತಾರೆ. ಕಾಮಿಡಿ ಬರುವಾಗ ಒಂದು ಸ್ವಲ್ಪ ಒಂದು ಥಿನ್ ಲೈನ್ ಇರ್ತದೆ. ನಮಗೆ ಒಂದಾಗಿ ನಮ್ಮ ಅರೆಭಾಷೆ ಏನು ಅಕಾಡೆಮಿ ಇದೆ, ಅದಕ್ಕೆ ನಾನು ತುಂಬ ಚಿರಋಣಿ. ಅವರು ನಮ್ಮೊಟ್ಟಿಗೆ ಭಾಗಿಯಾಗಿರೋದು. ಇದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ತುಳು ನಾಟಕ ಅಕಾಡೆಮಿಯವರು ಭಾಗವಹಿಸಿದ್ರು ನಮ್ಮೊಟ್ಟಿಗೆ. ಅವರು 12 ಜಾಗದಲ್ಲಿ ಅದಕ್ಕೆ ನಾವು ಅವರನ್ನು ಮೇನ್ ಇದಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ವಿಷಯದಲ್ಲಿ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ವಿಷಯದಲ್ಲಿ ಭಾಷೆಯನ್ನು ಬೆಳೆಸಲಿಕ್ಕೋಸ್ಕರ ಮಾಡಿದ್ವಿ. ಅದು ಅಲ್ಲಿ ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ಸನ್ನು ನಾನು ಇಲ್ಲಿ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿದ್ದು. ಮತ್ತು ಸರ್ MB ಸದಾಶಿವ ಸರ್ ನಮಗೆ ಒಂದು ಇಲ್ಲಿಯ ನಮಗೆ ಆಲ್ರೆಡಿ ನಿಮ್ಮೊಟ್ಟಿಗೆ ಅವರ ನಿಮ್ಮ ಹೃದಯದಲ್ಲಿರುವವರು, ನಮಗೂ ಕೂಡ ಒಂದು ಭಾರಿ ಹೆಮ್ಮೆಯ ವಿಷಯ. ಸೊ ಅವರನ್ನು ನಾವು ಇಲ್ಲಿ ನಮ್ಮ ಫೇಸ್ ಆಗಿ ಅವರನ್ನು ಇಟ್ಕೊಂಡಿದ್ದೇವೆ. ಅವರ ಮುತಾಳಿಕೆಯಲ್ಲಿ ನಾವು ಅವರ ಹಿಂದೆ ವರ್ಕ್ ಮಾಡ್ತೇವೆ ಸರ್. ನಮಗೆ ಆದಷ್ಟು ಜನ ಅಂದರೆ ಇದು ಹೊಸ ಒಂದು ಪರಿಕಲ್ಪನೆ ಆದ್ದರಿಂದ ಎಲ್ಲರೂ ಇದು ಏನಪ್ಪ ಅಂತ ನೋಡೋ ಕುತೂಹಲ ಇರ್ತಾರೆ, ಅದರ ಭಾಗವಹಿಸೋ ಕುತೂಹಲ ಅವ್ರಿಗೆ ಬರಬೇಕು, ಅವ್ರು ಹೆಚ್ಚು ಜನ ಭಾಗವಹಿಸುವಂತಾಗಬೇಕು, ಅದು ನಮ್ಮ ಉದ್ದೇಶ. ಹಾಗಾಗಿ ನೀವು ಹೆಚ್ಚು ಪ್ರಚಾರವನ್ನು ಕೊಟ್ಟು ಈ ಆಡಿಷನ್ನಲ್ಲಿ ಎಲ್ಲರೂ ಭಾಗವಹಿಸುವ ಹಾಗೆ
ಅವರಿಗೆ ಈ 5 ತಂಡದಲ್ಲಿ ಸೇರ್ಲಿಕ್ಕಾದ್ರೆ ಮುಂದೆ ಕೂಡ ನಾವು ಸೀಸನ್ 1, 2, 3 ಮಾಡ್ಬೋದು. ಆಗ ಅವರು ಬೆಳಿಬೋದು. ಹಾಗೆ ಅಂತೇಳಿ ಇವರು ಭಾಗವಹಿಸ್ತಿದ್ರೆ 25 ಜನಕ್ಕೆ ಅವಕಾಶ ನಮಗೆ ಸಿಕ್ಕಲಿಕ್ಕಿಲ್ಲ ಅನ್ನುವಂಥ ಯಾವುದೇ ಭಾವನೆ ಇಲ್ಲ. ಅವರು ಸ್ಪರ್ಧಾತ್ಮಕವಾಗಿ ಭಾಗವಹಿಸಲಿಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಸೊ ಲ್ಯಾಂಗ್ವೇಜ್ ಈಸ್ ಆಲ್ವೇಸ್ ಕಾಟ್, ನಾಟ್ ಟಾಟ್. ಭಾಷೆ ಹಿಡ್ಕೊಳ್ಳೋದು, ಅದನ್ನು ಕಲಿಸೋದಲ್ಲ. ಆ ಒಂದೊಂದು ಶಬ್ದವ್ರು ಹಿಡ್ಕೊಳ್ತಾರೆ. ಈಗ ಇಂಗ್ಲೀಷ್ ಭಾಷೆಯನ್ನೆಲ್ಲ ಹಾಗೆ ನಮಗೆ ಏನೋ ಶಾಲೆಗೆ ಹೋಗೋದವರು ಇಂಗ್ಲೀಷ್ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅದನ್ನು ಒಬ್ಬರಿಂದ ಒಬ್ಬರು ಕಲೆಕ್ಟ್ ಮಾಡ್ತಾರೆ, ಶಬ್ದಗಳನ್ನು ಹಿಡ್ಕೊಳ್ತಾರೆ. ಹಾಗೆ ಈ ಅರೆಭಾಷೆ ಆ ಜೋಕ್ಸ್ ಎಲ್ಲ ಅದಕ್ಕೆ ಲ್ಯಾಂಗ್ವೇಜ್ ಇದಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಪುಷ್ಪಕುಮಾರ್ ಸಿನಿಮಾ ಭಾಳ ದೊಡ್ಡ ಹಿಟ್ಟಾಯಿತು ಅಲ್ವಾ? ಅದಕ್ಕೆ ಅದರಲ್ಲಿ ಸಂಭಾಷಣೆ ಇಲ್ಲ. ಆ ಹಾಸ್ಯ ಅನ್ನೋದಕ್ಕೆ ಅದಕ್ಕೆ ಭಾಷೆಯ ಮಿತಿ ಇಲ್ಲ, ಅದಕ್ಕೆ ಯಾವುದೇ ಒಂದು ಚೌಕಟ್ಟಿಲ್ಲ. ಅದರಿಂದಾಗಿ ಎಲ್ಲರೂ ಅದನ್ನು ಎಂಜಾಯ್ ಮಾಡ್ತಾರೆ. ಈಗ ನನಗೆ ಮಲಯಾಳದ ಕೆಲವರು ಕಳಿಸ್ತಾರೆ, ನನಗೆ ಮಲಯಾಳ ಅರ್ಥ ಆಗೋದಿಲ್ಲ, ಆದರೆ ಜೋಕ್ ಎಂಥದ್ದು ಗೊತ್ತಾಗ್ತದೆ ಅಲ್ಲ. ಕೊರಿಯನ್ ಭಾರಿ ಫೇಮಸ್. ನಾನು ಕೊರಿಯಾಕ್ಕೆ ಹೋದವನು. ಕೊರಿಯಾದಲ್ಲಿ ಅವರ ಆರ್ಥಿಕ ಸಂಪನ್ಮೂಲದಲ್ಲಿ ಒಂದು ಪಾಪ್ ಮ್ಯೂಸಿಕ್, ಕೊರಿಯನ್ ಪಾಪ್ ಮ್ಯೂಸಿಕ್ ಮತ್ತು ನಾಟಕ. ಅದೇ ಈಗ ಕುಂದ ಕನ್ನಡಕ್ಕೆ ತುಂಬ ಪ್ರಯೋಗಗಳಾಯಿತು. ಇಂಥ ಹಾಸ್ಯಗಳೆಲ್ಲ ಭಾರಿ ಅದರ ಜಲಕ್ಕೆಲ್ಲ ಬರ್ತಾ ಇದೆ. ಹಾಗಾದರೆ ಅರೆಭಾಷೆ ಇಷ್ಟು ಪಾಪ್ಯುಲರ್ ಆಗಿದೆ, ಯಾಕೆ ಒಂದು ಮಾಡಬಾರ್ದು ಅಂತ ಒಂದು ದೃಷ್ಟಿಕೋನ ಅಷ್ಟೆ. ಅದು ಕ್ಲಿಕ್ ಆಗ್ತದೆ, ನಮಗೆ ವಿಶ್ವಾಸ ಬಂದಿದೆ. ಅಕಾಡೆಮಿಯವರು ಸೇರಿಕೊಂಡೋದ್ರಿಂದಾಗಿ ಬಲ ಬಂದಿದೆ. ಮತ್ತು ಅವರ ಉದ್ದೇಶ ಕೂಡ ಇದರಲ್ಲಿ ಈಡೇರ್ತದೆ. ಅಕಾಡೆಮಿ ಮಾಡುವ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಒಂದು ಸಾಂಸ್ಥಿಕವಾಗಿರ್ತದೆ ಅಕಾಡೆಮಿಕ್ಕಾಗಿ. ಆದರೆ ಇದು ಜನಸಾಮಾನ್ಯರಿಗೆ ಮುಟ್ಟುವಂತೆ ಎಲ್ಲರೂ ಕೂಡ, ಈಗ ಒಬ್ಬ ಗ್ಯಾರೇಜಲ್ಲಿ ಫಿಟ್ಟರ್ ಕೂಡ ಅವನ ಕೆಲಸ ಮಾಡ್ತಾ ಈ ಹಾಸ್ಯದ ಇದನ್ನು ಹೇಳ್ಬೋದು, ಅವ್ನು ನೆನೆಸ್ಕೊಂಡು ನೆಗಾಡ್ಬೋದು. ಆ ರೀತಿ ಈಗ ನಾವೊಂದು ಅದಕ್ಕೊಂದು ಟೈಟಲ್ ಸಾಂಗ್ ಕೂಡ ಇದೆ. ಅದು ಟೈಟಲ್ ಸಾಂಗ್ ಸದ್ಯದಲ್ಲಿ ರಿಲೀಸ್ ಮಾಡಿದ್ದೀವಲ್ಲ, ಅದರಲ್ಲಿ ಹಾಗೆ ನಮ್ಮದು ಉದ್ದೇಶದಲ್ಲಿ ಒಂದು ಟೆನ್ಷನ್ ಕಡಿಮೆ ಮಾಡೋದು. ಎಲ್ರಿಗೂ ಟೆನ್ಷನ್ ಇದೆ, ಅಡಿಕೆಗೆ ರೇಟ್ ಇಲ್ಲೇ, ಫಸಲಂತೂ ಈ ಶಕ್ತಿ ಇಲ್ಲೇ, ಆ ಥರ ಒಂದು ಹಾಡು ಟೆನ್ಷನ್ನು ಅಂತ. ಅದು ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲ, ನಮ್ಮ ಉದ್ದೇಶ ಅದು ಟ್ರೋಲ್ ಆಗಬೇಕು. ಟ್ರೋಲ್ ಆದಾಗ ಭಾಷೆ ಗೊತ್ತಿಲ್ಲದವರು ಕೂಡ ಅದನ್ನು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಹೆಚ್ಚೆಚ್ಚು ಜನ ಅದೊಂದು, ನಾನು ಹೇಗೆ ಒಂದು ಉದಾಹರಣೆ ಹೇಳಿದ್ದೇನೆ, ಬಿಡಿಕಿಲ್ಲ ಅಂತ ಹೇಳೋದು. ಅವ್ರಿಗೆ ಬಿಡಿಕಿಲ್ಲ ಅಂದರೆ ಎಂಥದ್ದು ಗೊತ್ತಿಲ್ಲ, ಅದರ ಖುಷಿಯಲ್ಲಿ ಹೇಳ್ತಾ ಇರ್ತೀನಿ ಬಿಡಿಕಿಲ್ಲ ಅಂತ. ಆಡಿಷನ್ ಇಲ್ಲಿ ಮತ್ತೆ ಮಡಿಕೇರಿ ಮಾತಾಡ್ತಾರೆ, ಶೋ ಮಾಡ್ತಾರೆ. ಇದೇ 5 ತಂಡ ಬೇರೆ ಬೇರೆ ಹೀಗೆ ಕ್ರಿಕೆಟ್ ಆಗ್ತದೆಯಾ? ಮಾಡ್ಬೋದು. ಫೈನಲ್ ಆಗಿ ಅವರಿಗೆ ಒಂದು ವಿನ್ನಿಗೆ 2 ಪಾಯಿಂಟ್ ಸಿಗ್ತದೆ. ಇದರಿಂದ ಒಂದು 0 ಆಗ್ತಾನೆ ಅಷ್ಟೇ. ಎಲಿಮಿನೇಷನ್ ಇಲ್ಲವೇ ಇಲ್ಲ. ಲೀಗ್ ಮ್ಯಾಚ್ ಎಲಿಮಿನೇಷನ್ ಇಲ್ಲ. ಫೈನಲ್ಗೆ 5 ತಂಡ ಇರೋದು. ಫೈನಲ್ ಆಗಿ ಅದು ಅಂದರೆ ಟೋಟಲ್ ಆಗಿ ಏನು ಅವರು ಆಡ್ತಾರೆ ಅದನ್ನೇ ಫೈನಲ್ ಆಗಿ ತಂದು. ಹೌದು, ಅದೇ ಬೇರೆ ಬೇರೆ ವಿಷಯ. ಅದೇ ಅದೆಲ್ಲ ಇರ್ತದೆ ಕ್ರಿಕೆಟ್ನಾಗೆ. ಸೇಮ್ ಕ್ಯಾಶ್ ಪ್ರೈಸ್ ಇದೆ, ಟ್ರಾಫಿ ಇದೆ. ಮತ್ತು ಅದಕ್ಕಿಂತ ಮುಂಚೆ ಏನು ಕ್ರಿಕೆಟ್ಗೆ ಜರ್ಸಿ ಕೊಡ್ತೇವೆ, ಹಾಗೆ ಅವರಿಗೆ ಜರ್ಸಿ ಲಾಂಚ್ ಅಂತ ಒಂದು ಟೀಮ್ ಲಾಂಚ್ ಮಾಡ್ತೇವೆ. ಮತ್ತು ಓನರ್ಗಳೆಲ್ಲ ಒಟ್ಟಿಗೆ ಇದ್ದು ಹೇಗೆ ಇದು ಮಾಡ್ತಾರೆ, ಅದೇ ಟೈಪಲ್ಲೆಲ್ಲ ಕ್ರಿಕೆಟ್ನೇನು ಟೀಮ್ ಇರ್ತದೆ, ಆ ಟೀಮಲ್ಲಿ ಅವರ ಈಗ ಅಕಾಡೆಮಿದ್ದು ಟೋಟಲ್ ಆ್ಯಕ್ಟಿವಿಟೀಸ್ ಇಷ್ಟವಾಗಿದ್ದೆಲ್ಲ ಡಿಸ್ಪ್ಲೇ ಆಗ್ತದೆ, ಅದರಲ್ಲಿ ಬರ್ತದೆ. ಅಕಾಡೆಮಿದು ಏನೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ ಅದನ್ನೆಲ್ಲ ನಮ್ಮ ಸ್ಕ್ರೀನಲ್ಲಿ ಸಹ ನಾವು ತೋರಿಸ್ತಾ ಇರ್ತೇವೆ. ಎಲ್ಲ ಕಡೆ ಲೈವ್ ಎಲ್ಲ ನೋಡ್ತಾ ಇರ್ತಾರೆ ಫಸ್ಟ್ ಕಾರ್ಯಕ್ರಮ ಮಧ್ಯೆ. ಮತ್ತು ಈವನ್ ಏನು ನಾವು ಟ್ರೈನಿಂಗ್ ಕೊಡ್ತೇವೆ ಅದನ್ನು ಕೂಡ ರೆಕಾರ್ಡ್ ಮಾಡಿರ್ತೇವೆ. ಅದನ್ನು ಕೂಡ ನಾವು ಅಲ್ಲಿ ಸ್ವಲ್ಪ ತೋರಿಸ್ತೇವೆ, ಅಂದರೆ ಎಲ್ಲವನ್ನಲ್ಲ, ಹೈಲೈಟ್ಸ್ ಸ್ವಲ್ಪ. ಆಗ ಹೊಸಬರಿಗೆ ಇನ್ನು ನಾವು ಸೇರಬೇಕು ಅಂತ ಹೇಳೋ ಭಾವನೆ ಬರ್ತದೆ. ಮತ್ತು ಅವರು ಹೇಗೆ ಬೆಳೆದಿದ್ದಾರೆ ಅಂತ ಸಹ ಗೊತ್ತಾಗ್ತದೆ. ಸ್ಟಾರ್ಟಿಂಗಲ್ಲಿ ಎಷ್ಟು ರಾ ಇರ್ತಾರೆ, ಅವರು ಫೈನಲ್ ಆಗಿ ಬರುವಾಗ ಎಷ್ಟು ಅವರು ಮೆಚ್ಯೂರ್ ಆಗಿರ್ತಾರೆ, ಅದನ್ನು ನಾವು ಅಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗ್ತದೆ. ಅವನ ಡೆವಲಪ್ಮೆಂಟನ್ನು ತೋರಿಸ್ಲಿಕ್ಕೆ ಆಗ್ತದೆ. ಹೌದು, ಹಿಂದಿದಿಲ್ಲ ಇಲ್ಲ. ಮತ್ತೆ ಒಳ್ಳೊಳ್ಳೆ ಮೆಂಟರ್ಸ್ ಸಿಗ್ತಾರೆ ನಮಗೆ, ಅವರು ಟ್ರೈನ್ ಮಾಡ್ತಾರೆ.
ಒಂದು ಸಾಧಾರಣ ಅವರಿಗೆ ಪ್ರತಿ ಟೈಮಿಗೆ ಸಹ ಒಂದು ಯಾವುದೀಗ ರಿಯಾಲಿಟಿ ಶೋ ಆಗುವಂಥ ಮುಂಚೆ ಒಂದು 15 ದಿನ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಅಂದರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರು ಒಂದು ಸಲ ಈ ಸೀಸನ್ ಕಳೆದ್ರೆ ನೆಕ್ಸ್ಟ್ ನಮಗೆ ಅದು ಪ್ರಾಬ್ಲಮ್ ಇರೋದಿಲ್ಲ. ಫಸ್ಟ್ ಸೀಸನ್ನೇ ನಮಗೆ ಇದು ಚಾಲೆಂಜಿಂಗ್ ಆಗಿರೋದು. ಈಗ 20 ಮಿನಿಟ್ಸ್ಗೆ ಲಿಮಿಟ್ ಮಾಡಬೇಕು, ಒಂದು ಅವರಿಗೆ ಯಾವುದೇ ಒಂದು 15 ನಿಮಿಷಕ್ಕೆ ಲಿಮಿಟ್ ಮಾಡಬೇಕು, 20 ಮಿನಿಟ್ಸ್ನೊಳಗೆ ಮುಗಿಸಬೇಕು. ಮಾರ್ಕ್ಸ್ ಇರೋದು 15 ನಿಮಿಷಕ್ಕೆ ಮಾತ್ರ, ಆ ಪಂಚ್ ಮಾರ್ಕ್ ಇರೋದು 15 ನಿಮಿಷಕ್ಕೆ. ಹೌದು, ಅದು ಅವರೇ ರೆಡಿ ಮಾಡಲಿಕ್ಕೆ ಇರೋದು, ಅವರೇ ರೆಡಿ ಮಾಡಲಿಕ್ಕೆ. ಬಟ್ ಅವರಿಗೆ ಮೆಂಟರ್ ಆಗಿ ಬೇರೆ ಜನ ಇರ್ತಾರೆ, ಟ್ರೈನಿಂಗ್ಗೆ ಬೇರೆ ಜನ ಇರ್ತಾರೆ. 5 ಟೀಮ್ಗೆ 5 ಜನ ಇರ್ತಾರೆ. ಹೌದು, ಮ್ಯೂಸಿಷಿಯನ್ ಇರ್ತಾರೆ ಅದಕ್ಕೆ, ಮ್ಯೂಸಿಕ್ ಪಂಚ್ ಕೊಡಲಿಕ್ಕೆ. ಲಯನ್ಸಲ್ಲಿ ಆಡಿಷನ್, ಇದು ಆಡಿಷನ್ ಇಲ್ಲ ಇಲ್ಲ ಏನಿಲ್ಲ. ಅಲ್ಲಿ ಸೆಲೆಕ್ಟ್ ಆದವರಿಗೆ ಮತ್ತೆ ಟ್ರೈನಿಂಗ್, ಮತ್ತೆ ಟ್ರೈನಿಂಗ್ ಆಗ ಟೀಮ್ ಮಾಡಿ. ಈಗ ಡೈರೆಕ್ಟ್ ಆಡಿಷನ್ ಇಲ್ಲ ಇಲ್ಲ. ಹೌದು, ಈಗ ಸಾಮಾನ್ಯ ಎಲ್ಲ ಟ್ಯಾಲೆಂಟ್ ಇದ್ದವರು ಇರ್ತಾರೆ, ಅವರೇ ಬರೋದು, ಅವರನ್ನು ಹೆಕ್ಕುದು ನಾವು. ಇದರಲ್ಲಿ ಇಷ್ಟು ಜನ ಬೇಕು ನಮಗೆ, ಅವರವರೇ ಒಂದು ಟೀಮ್ ಮಾಡಿಕೊಂಡ್ರು ಸಂತೋಷ. 5 ಜನ. ಹೌದು, ಫಸ್ಟ್ ಒಂದು ನಾವು ಫೆಬ್ರವರಿ 16 ಆದಮೇಲೆ ಎಕ್ಸಾಮ್ ಎಲ್ಲ ನೋಡಿಕೊಡ್ಬೇಕಾಗ್ತದೆ. ಎಕ್ಸಾಮ್ ಇರ್ತದೆ, ಅದನ್ನೆಲ್ಲ PUC ಎಕ್ಸಾಮ್ ಕ್ರೂಷಿಯಲ್ ಅವರಿಗೆಲ್ಲ ಇದಾಗಬಾರ್ದು, ಅದನ್ನು ನೋಡಿಕೊಂಡು ನಾವು ಡೇಟ್ ತಗೊಳ್ತೇವೆ. 2 ಕಡೆ ಸೇರಿ ಆಯ್ತು ನಮಗೆ. ಹೌದು, ಯಾರು ಕೂಡ ಭಾಗವಹಿಸ್ಬೋದು. ಅರೆಭಾಷೆಗೆ ಯಾರು ದುಡ್ದಿದ್ದಾರೆ ಅವರಿಗೆ ಸನ್ಮಾನ ಮಾಡಿ, ಅವರಿಗೆ ನಾವು ಅಲ್ಲಿ ಸನ್ಮಾನ ಮಾಡ್ತೇವೆ. ಪ್ರತಿ 5 ಜಾಗದಲ್ಲಿ ಸಹ ಒಬ್ಬೊಬ್ಬರಿಗೆ ನಾವು ಸನ್ಮಾನ ಮಾಡ್ತೇವೆ. ಅದು ನಾವು ಕಾಮಿಡಿ ಪ್ರೀಮಿಯರ್ ಲೀಗಲ್ಲಿ ಕೂಡ ಒಂದೊಂದು ಜಾಗದಲ್ಲಿ 3 ಜನಕ್ಕೆ ಸನ್ಮಾನ ಮಾಡ್ತಿದ್ವಿ. ಇಲ್ಲಿ ನಾವು ನೋಡಿಕೊಂಡು ಅರೆಭಾಷೆಯವರ ಹತ್ರ ಮಾತಾಡ್ಕೊಂಡು ಕಮಿಟಿ ಫೈನಲ್ ಡಿಸಿಷನ್. ಇದಕ್ಕೆ ಪಕ್ಕ ಅರೆಭಾಷೆಯ ಜಡ್ಜ್ಗಳಿರ್ತಾರೆ. ಒಂದು ಜಡ್ಜ್ ನಿಮ್ಮ ಒಟ್ಟಿಗೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಟೋಟಲ್ ಕಾನ್ಸೆಪ್ಟ್ ಗೊತ್ತಿರಬೇಕು ಅವರಿಗೆ, ಆ ಕಾರಣಕ್ಕಾಗಿ. ಇಲ್ಲ ಜಡ್ಜಸ್ ಆಗಿ ಹೌದು, ಏನಾಗಿ ಅದಕ್ಕೆ ಬೇಕಾಗಿ ನ್ಯೂಟ್ರಲ್ ಆಗಿರುವಂಥ ಸರ್ ಇದ್ದಾರೆ, ಮತ್ತೊಂದು ಹೆಂಗಸ್ ಇರ್ತಾರೆ, ಒಂದು ಜಡ್ಜ್ ಹೆಂಗಸ್ ಇರ್ತಾರೆ, ಒಂದು ಇನ್ನೊಬ್ಬರು ಇರ್ತಾರೆ. ಅದು ನಾವು ಇನ್ನು ಸೆಲೆಕ್ಟ್ ಆಗಬೇಕಷ್ಟೇ. ನಾವು ಅದರಲ್ಲಿ ಭಾರಿ ಪಾರದರ್ಶಕತೆ. ಹೌದು, ಅದೆಲ್ಲ ಪಾರದರ್ಶಕ ಎಲ್ಲ ಲೈವ್ ಇರೋದ್ರಿಂದಾಗಿ ಎಲ್ಲ ಲೈವ್ ರೆಕಾರ್ಡ್ ಮಾಡಿ ಮತ್ತೆ ಟೆಲಿಕಾಸ್ಟ್. ಹೌದು, ಯಾಕಂದ್ರೆ ಅಲ್ಲಿ ಹೌದು ಅದಕ್ಕೊಂದು ಮಾನದಂಡ ಉಂಟಲ್ಲ, ಮಾನದಂಡ ಇರ್ತದಲ್ಲ. ಮತ್ತೆ ಎವ್ರಿ ಪ್ಲೇಸ್ ಪತ್ರಕರ್ತರ ತಂಡ ಮಾಡಿದ್ರು ಸ್ವಾಗತ. ಹೌದೌದು, ಪತ್ರಕರ್ತರೇ ಒಂದು ತಂಡ ಮಾಡಿ ನೀವೇ ಭಾಗವಹಿಸಿದ್ರೆ ಲೋಕೇಶ್ ಊರುಬೈಲು ಈಗ ನಿಮ್ಮಿಂದಲೂ ಏನಾದರೂ ಇದಕ್ಕೆ ಏನು ಬದಲಾವಣೆ ಅಥವಾ ಏನಾದರೂ ಸಲಹೆಗಳಿದ್ರೆ ನಾವು ತಗೊಳ್ತೇವೆ, ಸಲಹೆ ಕೂಡ ಕೊಡ್ಬೋದು. ಯಾಕಂದ್ರೆ ನಾವು ಈ ಥರ ಒಂದು ಯೋಚನೆ ಮಾಡಿದ್ದೇವೆ. ನಿಮ್ಮಲ್ಲಿ ಇನ್ನೂ ಇದಕ್ಕಿಂತ ಒಳ್ಳೆಯ ಐಡಿಯಾಸ್ ಇದ್ದರೆ ವಿ ಆರ್ ರಿಯಲಿ ಅಕ್ಸೆಪ್ಟ್. ಟೋಟಲ್ 50 ಜಾಗದಲ್ಲಿ ಇಲ್ಲ ಅಲ್ಲ, ಪ್ರತಿ ಜಾಗದಲ್ಲಿ ಚಾಲೆಂಜ್ ಇದೆ ಸರ್. ನೋಡಿ, ಯಾವುದೇ ಒಂದು ಒಳ್ಳೆ ಯೋಚನೆ ಇನ್ನೊಬ್ಬನ ಮನಸ್ಸಲ್ಲಿ ರಿಜೆಕ್ಟ್ ಆದ ಯೋಚನೆ ಆಗಿರ್ತದೆ. ಅವ ಯೋಚನೆ ಮಾಡಿ ಬಿಡ್ತಾನೆ. ನಾವು ಹಾಗೆ ನಾವು ಮಾಡ್ಬೋದು. ನಾವು ಅಪ್ಪ ಯೋಚನೆ ಮಾಡಿದ್ದನ್ನು ಅನುಷ್ಠಾನ ಮಾಡದೇ ಇದ್ರೆ ಇನ್ನೊಬ್ಬ ಮಾಡ್ತಾರೆ. ರಿಜೆಕ್ಟ್ ಆದ ಅಮಿತಾಬ್ ಬಚ್ಚನ್ ಈಗ ಎಲ್ಲಿದೆ? ಸೊ ಹಾಗಾಗಿ ನಾವು ಇನ್ನು ಹೆಚ್ಚು ಹಿಂದೆ ಹೋಗೋದಿಲ್ಲ, ಮುಂದಕ್ಕೆ ಹೋಗುವಂತ ಮಾಡಿದ್ದು. ಎಷ್ಟಾಗ್ತದೆ ನೋಡುವ, ಆಗ್ಬೋದು. ಈಗ ಇದು ಬಹಳ ಪ್ರಾಮುಖ್ಯವಾಗಿ ಭಾಷೆಗೆ ಇದು ಒತ್ತನ್ನು ಕೊಡ್ತೇವೆ. ನಾವು ನೋಡಿದ್ದೇವೆ, ತುಳು ಭಾಷೆಯಲ್ಲಿ ಅನೇಕ ಗ್ರಂಥಗಳು ಹಿಂದೆ ಬಂದಿತ್ತು. ಆಮೇಲೆ ಅದಕ್ಕೊಂದು ಅಕಾಡೆಮಿ ಸ್ಥಾಪನೆ ಆಯಿತು.
ಅಕಾಡೆಮಿ ಸ್ಥಾಪನೆ ಆದ ಮೇಲೆ ತುಳು ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ಬಂದ ಮೇಲೆ ಅಲ್ಲಿ ನಾಟಕ ಬಂತು. ಆಮೇಲೆ ಬಲೆ ತೆಲಿಪಾಲೆ ಅಂತ ಕಾರ್ಯಕ್ರಮ ಬಂತು, ನಿಮ್ಮದು. ಆಮೇಲೆ ಈ ತುಳು ಓರಲ್ ಆಗಿ ಎಲ್ಲರಿಗೂ ತಲುಪುವಾಗೆ ಆಗುವಂಥ ಭಾಷೆ ಬೆಳಿಲಿಕ್ಕೆ ಬರೀ ರೈಟಿಂಗ್ ಅಲ್ಲ, ಸಂಸ್ಕೃತ ಅಂತ ಭಾಷೆ ಅನೇಕ ಗ್ರಂಥಗಳು ಬಂದರೂ ಅದು ಬಿದ್ದೋಯ್ತು. ಆದರೆ ಓರಲ್ ಆಗಿ ಯಾವಾಗಲೂ ಭಾಷೆ ಜನರಲ್ಲಿ ಅದು ಇರ್ತಾ ಇರಬೇಕು, ಅದರಲ್ಲಿ ಸಂವಹನ ಆಗ್ತಾ ಇರಬೇಕು. ಆ ಮೂಲಕ ಭಾಷೆ ಬೆಳೀತದೆ. ಅದಕ್ಕೆ ಇದೊಂದು ಪೂರಕವಾದ ಕಾರ್ಯಕ್ರಮ. ನಮ್ಮಲ್ಲಿ ಅರೆಭಾಷೆ ಮಾತನಾಡಿದವರು ಕೂಡ ಇದ್ದಾರೆ, ತುಂಬ ಜನ ಅರೆಭಾಷೆ ಗೊತ್ತಿದ್ದವರು ಅರೆಭಾಷೆ ಮಾತಾಡಲಿಲ್ಲ. ಅಂಥವರಿಗೆ ಒಂದು ಸ್ಫೂರ್ತಿ ಬಂದು ಅವರು ಎಲ್ಲರೂ ಕೂಡ ಅರೆಭಾಷೆಯಲ್ಲಿ ಮಾತಾಡಲಿಕ್ಕೆ ಈ ಕಾರ್ಯಕ್ರಮದ ಮೂಲಕ ಆಗ್ತದೆ ಅಂತ ನಾವು ನಂಬಿದ್ದೇವೆ. ಹೌದು, ಯಾರು ಕೂಡ ಹಿಂಜರಿಕೆ ಇರಬಾರ್ದು. ನಮ್ಮಲ್ಲಿ ಕೆಲವರು ಹಿಂಜರಿಸ್ತಾ ಇದ್ದಾರೆ. ಈಗಲೂ ಕೂಡ ಅರೆಭಾಷೆಯವರೇ ತಮ್ಮ ಮಕ್ಕಳಿಗೆ ಅರೆಭಾಷೆ ಕಲಿಸಿದವರಿದ್ದಾರೆ, ಅವರು ಮಾತಾಡಿದವರಿದ್ದಾರೆ. ಆದರೆ ಇಂಥ ಒಂದು ಹೊಸ ಹೊಸ ಪಂಚ್ಗಳು ಅಥವಾ ಒಂದು ಮೆಸೇಜ್ಗಳು ಹೋಗುವ ಮೂಲಕ ಪ್ರತಿಯೊಬ್ಬನು ಕೂಡ ಅವರ ಮಾತೃಭಾಷೆಯನ್ನು ಮರ್ಯಾದಾಗೆ ಮಾಡುವಂಥ ಒಂದು ಕೆಲಸ ಆಗ್ತದೆ ಅಂತ ಖಂಡಿತ. ನಿನ್ನೆ ಒಬ್ಳು ಹುಡುಗಿ ಒಂದು ಫೇಸ್ಬುಕ್ ಮತ್ತೆ ಎಲ್ಲದೆಲ್ಲ ರೀಲ್ ಹಾಕಿದ್ದಾಳೆ. ಅರೆ ಭಾಷೆ ಅಂತ ಒಂದು ಭಾಷೆ ಉಂಟು, ಗೊತ್ತುಂಟು ಅಂತ ಕೇಳಿ ಒಂದು ಬಂದಿದೆ. ಅವಳು ತುಂಬ ವ್ಯೂವರ್ಸ್ ಇದ್ರು ಅದಕ್ಕೆ. ಮುಂಚೆ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತು ಕನ್ನಡ ಮೀಡಿಯಮ್ ನಾವು ಇರುವಾಗ ಕೆಲಸ ನಮ್ಮ ಕಾಲೇಜಲ್ಲಿ ಅಲ್ಲಿ ಮಾತಾಡೋ ತುಳುವೆ. ಅವನು ಇಂಗ್ಲೀಷ್ ಮೀಡಿಯಮ್ ಇರಲಿ ಮತ್ತೊಬ್ಬನಿರಲಿ, ಅಲ್ಲಿ ಸರ್ ನಮಗೆ ಬೈತಾಯಿದ್ರು ತುಳು ಮಾತಾಡಿದರೆ. ಈಗ ಅದೇ ಯಾವುದು ಕಾಲೇಜ್ ಇದೆ ಅಲ್ಲಿ ಈಗ ಆ ತುಳು ಮಾತಾಡೋದು ಪ್ರೆಸ್ಟೇಜ್ ಆಗಿಬಿಟ್ಟಿದೆ ಎಲ್ಲ ಕಾಲೇಜುಗಳಲ್ಲಿ. ಯಾಕಂದರೆ ಚಾನಲಲ್ಲಿ ಬರ್ತಾ ಇದೆ ತುಳುದು ಪ್ರೋಗ್ರಾಮ್ಗಳು, ಟಿ ವಿಯಲ್ಲಿ ಇದರಲ್ಲಿ ಬರ್ತಾ ಉಂಟು, ಸಿನಿಮಾ ಬರ್ತಾ ಇದೆ. ಪ್ರೌಡ್ ಫೀಲ್ ಮಾಡ್ತಾರೆ ಸ್ಕೂಲ್ಸ್ ಕಾಲೇಜ್ಗಳು ಪ್ರೌಡ್ ಫೀಲ್ ಮಾಡ್ತದೆ. ಸೊ ಈಗ ಮುಂಚೆ ನಿಮ್ಗೆ ನೋಡಿರ್ಬೋದು, ಬಾಂಬೆಯಲ್ಲಿ ಬಂದವನು ಇಲ್ಲಿಗೆ ಹಿಂದಿಯಲ್ಲಿ ಮಾತಾಡ್ತಿದ್ರು ಮಕ್ಕಳು, ಅವರಿಗೆ ತುಳು ಬರ್ತಾ ಇರಲಿಲ್ಲ. ಈಗ ಅದೇ ಬಾಂಬೆ ಮಕ್ಕಳು ತುಳುವಿನ ಕಾಮಿಡಿಗಳನ್ನು ಕಲಿಸ್ತಾರೆ. ಪಾಪ ಲ್ಯಾಂಗ್ವೇಜ್ ಸ್ವಲ್ಪ ಅಲ್ಲಿದ್ದು ಆ್ಯಕ್ಸೆಂಟ್ ಚೇಂಜ್ ಆಗಿರ್ತದೆ, ಬಟ್ ಅವರಿಗೆ ಪ್ರೌಡ್ ಫೀಲ್ ಆಗಿದೆ ತುಳು ಬಗ್ಗೆ. ವಿದೇಶದಲ್ಲಿ ಕೂಡ ಈಗ ಎಷ್ಟೋ ನಮಗೆ ಇದೆಲ್ಲ ಬರ್ತಾ ಉಂಟು ಈಗ ತುಳುವಿದು. ಸೊ ಅದೇ ಟೈಪಲ್ಲಿ ಈಗ ಅರೆಭಾಷೆದು ಕೂಡ ನಿಮಗೆ ಅಷ್ಟೊಂದು ಬರ್ಬೋದು, ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತು ಹೌದು, ಲೇಡೀಸ್ ಪಕ್ಕಾ ಅವಕಾಶ, ಪಕ್ಕಾ ಇಲ್ಲ ಟೀಮಲ್ಲಿ ಬರಲೇಬೇಕು. ಲೇಡೀಸ್ ನಮಗೆ ಇಲ್ಲೇ ಇದ್ದಾರಲ್ಲ, ಈಗಲೇ ಸುಮಾರು ಕುഞ്ഞಕ್ಕ ಅಂತೇಳಿ ಪಾಪ್ಯುಲರ್ ಆದವರು ಇದ್ದಾರೆ. ಅವರ ಟೀಮ್ ಬರ್ಬೋದು ಅಂತ ನಿರೀಕ್ಷೆ ಇದೆ ನಮಗೆ. ಬಾರದಿದ್ರೆ ಅವ್ರು ಮೋಟಿವೇಟ್ ಮಾಡಬೇಕು. ಹೌದಾ? ಈಗ ಇನ್ನೊಂದೇನೆಂದರೆ, ನಾವು ಇವತ್ತು ಅನೌನ್ಸ್ ಮಾಡಲಿಲ್ಲ. ಫಸ್ಟಿಗೆ ನಮ್ಮದು ಆಡಿಷನ್ ಆಗ್ತದೆ, ಟೀಮ್ ಆಗ್ತದೆ, ಅವರಿಗೆ ಬಿಡ್ತೇವೆ. ನೆಕ್ಸ್ಟ್ ಅವರಿಗೆ ಥೀಮ್ ಕೊಡ್ತೇವೆ. ಒಂದು ಸಂದೇಶ ಹೋಗ್ಬೇಕು, ಮೆಸೇಜ್ ಪೂರಕ ಪೆರಲ್ ಅವ್ರು ಮಾತಾಡುವಾಗ ಹೇಳಿದಾಗೆ ಒಂದು ಸಂದೇಶ ಕೂಡ ಅದರಲ್ಲಿ ಇರಬೇಕು ನಾಟಕದಲ್ಲಿ ಅಂತ ನೆಕ್ಸ್ಟ್ ಇದೆ. ಅಂದರೆ ಈಗ ನಾವು ಹೇಳಿಬಿಟ್ರೆ ಅವರು ಒಮ್ಮೆಗೆ ಅವರಿಗೆ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ತದೆ. ಫ್ರೀಯಾಗಿ ಯೋಚನೆ ಅವರಿಗೆಲ್ಲ ಕಲಿಸಿ ಅವರೊಂದೊಂದು ಲೆವೆಲ್ಗೆ ತರುವಾಗ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ಥೀಮ್ ಬೇಕಂತ ಗೊತ್ತಾಗ. ಯಾಕಂದರೆ ಅದು ಓವರಾಲ್ಗೆ ಮಾರ್ಕ್ಸ್ ಇದೆ, 30 ಮಾರ್ಕ್ಸ್ ಅದು ಬೇರೆ ಇರ್ತದೆ. ಓವರಾಲ್ಗೆ 30 ಮಾರ್ಕ್ಸ್ ಇರ್ತದೆ, ಅದು ಒಂದೊಂದು ಜಡ್ಜಿದ 10 ಮಾರ್ಕ್ಸ್, 30 ಮಾರ್ಕ್ಸ್ ಇರ್ತದೆ ಆ ಥೀಮಿಗೋಸ್ಕರ, ಟೋಟಲ್ ಥೀಮ್ಗೋಸ್ಕರ. ಮತ್ತು ಪಂಚೆ 2, 4, 6 ಇರ್ತದೆ. ನಾವು ಅದಕ್ಕೆ ಯಾವುದಕ್ಕೂ ನಮಗೆ ಅಲ್ಲಿ ಪಂಚ್ ಕೊಡುವಂತ ಅಲ್ಲಿ ಏನು ಅವನು ಪರ್ಫಾರ್ಮ್ ಮಾಡಿದ್ದಾನೆ. ಈಗ ನಮ್ಮ ತುಳುವಿನಲ್ಲಿ ಇರುವಂಥದ್ದು ಎಷ್ಟೋ ಇದು ಮನೋರಮ ಟಿವಿಯಿಂದ ತೆಗೆದುಕೊಳ್ಳುವಂಥದ್ದು. ಅದು ಬರ್ತದೆ. ನಮ್ಮಲ್ಲಿ ಮಾಡಿದ್ದಾರೆ, ನಾವು ಅದನ್ನು ಇದು ಮಾಡೋದಿಲ್ಲ. ಹಾಗಿದ್ರೆ ನಾವು ಬೇರೆ ಬೇರೆ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದಿಸ್ತೇವೆ, ಕನ್ನಡದವರನ್ನು ಹಿಂದಿಗೆ ಅನುವಾದಿಸ್ತಾರೆ. ಪ್ರೆಸೆಂಟೇಷನ್ ಮುಖ್ಯ ಆಗ್ತದೆ. ಹೌದು, ಹೇಗೆ ಮಾಡ್ತಾರೆ ಅದು ಬೆಳೀತದೆ ಸರ್. ಇನ್ನೊಬ್ಬರನ್ನು ತಗೊಳ್ಳುವಾಗಲೇ ನಾವು ಬೆಳೆಯೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿಯವರಿಗೆ ಹಾಗೂ ಎಲ್ಬಿ ಫೌಂಡೇಶನ್ನ ಮತ್ತು ರಿಪೋರ್ಟ್ ಚಾನೆಲ್ನ ಮುಖ್ಯಸ್ಥರು ಮತ್ತು ಸಿಬ್ಬಂದಿ, ಅರೆಭಾಷೆ ಅಕಾಡೆಮಿ ಸದಸ್ಯರು ಮತ್ತು ನಿಮ್ಮಲ್ಲಿರುವ ನನ್ನ ಕುಟುಂಬವೇ, ನನ್ನ ಪೂರ್ವಜರು, ಎಲ್ಲ ಸಹೋದರರಿಗೆ ನಾನು ಒಂದೇ ಮಾತಲ್ಲಿ ನನ್ನ ಧನ್ಯವಾದಗಳನ್ನು